ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ಬ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ನೋಡೋ, ಅಷ್ಟು ದೊಡ್ಡ ಶೋರೂಮ್ ಇಟ್ಕೊಂಡಿದ್ರು ನೀನ್ ಈ ರೀತಿಯೆಲ್ಲ ಗಿಫ್ಟ್ ಕೊಡ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅಮ್ಮ ತಗೊಂಡ್ ಬಂದಿದ್ದಾರೆ ನೋಡ್ದಾ ಅಂತ ರವಿ ಹೇಳಿದಾಗ, ಆದ್ರೂ ಅಮ್ಮ ಇದೆಲ್ಲ ಸರಿ ಇಲ್ಲ, ನೀನ್ ನನ್ ಶೋರೂಮ್ ಅಲ್ಲೇ ತಗೋಬೇಕಾಗಿತ್ತು ಅಂತ ಮನೋಜ ಹೇಳ್ತಾನೆ. ಇದು ಹಳೇದು ಕಣೋ ಅಂತ ಶಾಂತಿ ಹೇಳ್ತಾಳೆ. ಅದನ್ನೆಲ್ಲ ಕೇಳಿ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಹಳೇದಾ? ಹಾಗಾದ್ರೆ ಈ ಟಿವಿ ಹೊಸದಲ್ವಾ ಅತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯೋ ಹಂಗಲ್ಲಮ್ಮ, ಟಿವಿ ಹೊಸದೇ, ಆದ್ರೆ ಕಸ್ತೂರಿಗೆ ಆ ಅಂಗಡಿ ತುಂಬಾ ಹಳೆ ಪರಿಚಯ ಅಂತ ಹೇಳ್ದೆ ಅಲ್ವೇನೆ ಕಸ್ತೂರಿ ಅಂತ ಶಾಂತಿ ಹೇಳ್ತಾಳೆ. ಹಾ, ಹೌದು ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅದಕ್ಕೇನೆ ನಾವಲ್ಲಿ ತಗೊಂಡ್ವಿ ಅಂತ ಶಾಂತಿ ಅದಕ್ಕೆ ಉತ್ತರ ಕೊಡ್ತಾಳೆ. ಹೌದು, ಆಫರ್ ಬಂದಿತ್ತು, ಅದಕ್ಕೆ ಅದ್ರಲ್ಲಿ ತಗೊಂಡ್ವಿ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಕಸ್ತೂರಿಗೆ ದುಡ್ಡನ್ನ ಸ್ವಲ್ಪ ಕೊಟ್ರು ಸಾಕು ಅಂತ ಹೇಳ್ತಾ ಇದ್ದಾಳೆ. ಹೇಗೋ ನಾನು ತೀರಿಸ್ಬಿಡ್ತೀನಿ, ಇವಾಗ ಇದೆಲ್ಲ ಮುಖ್ಯನಾ? ಅತ್ತೆಗೆ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡೆ, ನಾನ್ ತಗೊಂಡ್ ಬಂದೆ. ಅತ್ತೆ ನಿಮ್ಗೆ ಇಷ್ಟ ಆಯ್ತಾ ಅಂತ ಶಾಂತಿ ಕೇಳ್ತಾಳೆ. ನೀನ್ ನನ್ಗೆ ಗಿಫ್ಟ್ ಕೊಡೋದಕ್ಕಿಂತ ನೀನ್ ತಂದ್ ಕೊಡ್ಬೇಕು ಅಂತ ಅನ್ಕೊಂಡಿಯಲ್ಲ, ಅದೇ ನಂಗೆ ತುಂಬಾ ಖುಷಿ ಆಯ್ತು ಕಣೆ ಅಂತ ಲಕ್ಕಿ ಹೇಳ್ತಾರೆ. ಶಾಂತಿ, ಇದೆಲ್ಲ ಅಮ್ಮನ್ ಸ್ಪೆಷಲ್ ಗಿಫ್ಟ್ಗೋಸ್ಕರ ತಾನೆ ಅಂತ ರಂಗನಾಥ್ ಅವರು ಕೇಳಿದಾಗ, ಏನ್ರಿ ಅದು ಅಂತ ಶಾಂತಿ ಕೇಳ್ತಾರೆ. ಅದು ಹಂಗಲ್ಲ ಕಣೆ, ಇದು ಅಮ್ಮಂಗೆ ಸ್ಪೆಷಲ್ ಗಿಫ್ಟ್ ಅಂತ ಹೇಳಕ್ ಬಂದೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಷ್ಟರಲ್ಲಿ ಮೀನಾ ಸೀರೆನ ಚೇಂಜ್ ಮಾಡ್ಕೊಂಡು ಒಡವೆನ ಹಾಕೊಂಡು ಆಚೆಗೆ ಬರ್ತಾಳೆ. ಅದನ್ನ ನೋಡಿ ಶಾಂತಿ ಮತ್ತೆ ಮನೋಜನ್ಗೆ ಭಯ ಶುರುವಾಗತ್ತೆ. ಎಲ್ಲಿ ಲಕ್ಕಿ ಆ ಒಡವೆನ ಕಂಡು ಹಿಡಿದು ಬಿಡ್ತಾರೋ ಅಂತ. ಆಹಾ ನೋಡವ, ಇವಾಗ ಒಡವೆ ಹಾಕೊಂಡ್ಮೇಲೆ ಎಷ್ಟು ಚೆನ್ನಾಗ್ ಕಾಣಿಸ್ತೀಯ ಅಂತ ಲಕ್ಕಿ ಹೇಳ್ತಾರೆ. ಮತ್ತೆ ಟಿವಿ ಬಾಕ್ಸ್ ನ ನೋಡಿ, ಏನಿದು ರವಿ ಅಂತ ಮೀನಾ ಕೇಳ್ತಾಳೆ. ಟಿವಿ ಬಾಕ್ಸ್ ಅತ್ಗೆ ಅಂತ ರವಿ ಹೇಳ್ತಾರೆ. ನಮ್ಮನೆಗ ಅಂತ ಮೀನಾ ಕೇಳಿದಾಗ, ಇಲ್ಲ ಅತ್ತೆ ಅಜ್ಜಿಗೋಸ್ಕರ ಅಂತ ಗಿಫ್ಟ್ ಮಾಡಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಓ ಹೌದಾ, ಏನ್ ಬೆಲೆ ಆಂಟಿ ಅಂತ ಕಸ್ತೂರಿನ ಮೀನಾ ಕೇಳಿದಾಗ, ನನಗೇನ್ ಗೊತ್ತು, ನನ್ ಮಗ ತಗೊಂಡ್ ಬಂದಿದ್ದಲ್ವಾ ಅಂತ ಕಸ್ತೂರಿ ಹೇಳ್ಬಿಡ್ತಾರೆ. ನೀವ್ ತಾನೇ ತಗೊಂಡ್ ಬಂದಿದ್ದು, ನೀವೇ ಹೇಳಿದ್ರಲ್ಲ ಅಂತ ಶ್ರುತಿ ಹೇಳಿದಾಗ, ಇಲ್ಲ ಅದು ಹಂಗಲ್ಲ, ನನ್ ಮಗನಿಗೆ ಗೊತ್ತಿರೋ ಅಂಗಡಿ ಅವರು ಆಫರ್ ಅಲ್ಲಿ ಹಾಕಿ ಕೊಟ್ರು, ಅದಕ್ಕೆ ನನಗದು ಗೊತ್ತಿಲ್ಲ ಅಂತ ಕಸ್ತೂರಿ ಹೇಳ್ತಾರೆ. ಅಮ್ಮ ಭಯ ಆಗ್ತಿದೆ ಅಮ್ಮ ಅಂತ ಮನೋಜ ಹೇಳಿದಾಗ, ಯಾಕೋ ಅಂತ ಶಾಂತಿ ಕೇಳ್ತಾರೆ. ಇಲ್ಲಮ್ಮ, ಈ ಮೀನಾ ಬೇರೆ ಈ ಡೂಪ್ಲಿಕೇಟ್ ಒಡವೆ ಹಾಕೊಂಡ್ ಬಂದಿದ್ದಾಳೆ, ಅಜ್ಜಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು, ನೋಡಿ ಕಂಡು ಹಿಡಿದ್ಬಿಟ್ರೆ ಅಂತ ಮನೋಜ ಭಯ ಪಡ್ತಿರ್ತಾನೆ. ಇದುವರೆಗೂ ಏನು ಗೊತ್ತಾಗಿಲ್ಲ, ನಿನ್ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ರೆ ಸಾಕು ಅಂತ ಶಾಂತಿ ಬೈತಾಳೆ. ಆದ್ರೂ ಮನೋಜ ಭಯದಲ್ಲೇ ಇರ್ತಾನೆ. ಆಗ ರೋಹಿಣಿ ಬಂದು, ಯಾಕೆ ಮನೋಜ್ ಅವ್ರೆ ಮುಖ ಈಗ ಇಟ್ಕೊಂಡಿದೀರಾ ಅಂತ ಕೇಳ್ತಾಳೆ. ಏನು ಇಲ್ವಲ್ಲ ಆ ರೀತಿ ಅಂತ ಮನೋಜ ಹೇಳಿದಾಗ, ನನಗ್ ಗೊತ್ತು ಅಂತ ರೋಹಿಣಿ ಹೇಳ್ತಾಳೆ. ಗೊತ್ತಾ, ಏನದು ಅಂತ ಮನೋಜ ಕೇಳಿದಾಗ, ಅಜ್ಜಿ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ನಮಗ್ ಬರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ಯಾ ತಾನೆ ಅಂತ ರೋಹಿಣಿ ಕೇಳ್ತಾಳೆ. ಹೌದು ಅಂತ ಮನೋಜ ಹೇಳ್ತಾನೆ. ನೀವ್ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ನಾನಿವಾಗ ಅಜ್ಜಿಗೆ ಮೇಕಪ್ ಎಲ್ಲ ಮಾಡಿದೀನಿ, ನೀವು ಗಿಫ್ಟ್ ಕೊಡ್ತಿದ್ದೀರಾ, ಅದವ್ರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಹೌದು ನೋಡೋಣ ಅಂತ ಮನೋಜ ಹೇಳ್ತಾನೆ. ಈ ಕಡೆ ಮನೋಜ ಮತ್ತೆ ರವಿ ಇಬ್ರು ಸೇರ್ಕೊಂಡು ಟೇಬಲ್ಗೆ ಡೆಕೋರೇಷನ್ ಮಾಡ್ತಿರ್ತಾರೆ, ಕೇಕ್ ನ ತಂದು ಇಡೋದಕ್ಕೆ. ಪರವಾಗಿಲ್ಲ ಕಣೆ ಶಾಂತಿ, ನಿಮ್ ಅತ್ತೆ ಹುಟ್ಟದ ಹಬ್ಬನ ಜೋರಾಗಿ ಆಚರಿಸ್ತಿದ್ದೀರಾ ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಎಲ್ಲ ಅವ್ರದೇ ತಯಾರಿ ಕಣೆ, ನನ್ಗೂ ಅವ್ರು ಯಾವತ್ತು ಮಾಡೇ ಇಲ್ಲ ಒಂದ್ಸಲಿನೂ. ಅವ್ರ ಅಮ್ಮ ಅಂದ್ರೆ ಎದ್ದು ಬಿದ್ದು ಎಲ್ಲಾ ಕೆಲ್ಸನ ಮಾಡ್ತಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಣ್ಣ ಅಂತ ಕುಸುಮ ಅವರು ಮತ್ತೆ ಕನಕ ಇಬ್ರು ಬರ್ತಾರೆ. ಅಮ್ಮ ಚೆನ್ನಾಗಿದ್ದೀರಾ ಅಂತ ಮೀನಾ ಕೇಳಿದಾಗ, ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದೀಯಾ ಅಂತ ಕುಸುಮ ಅವರು ಕೇಳ್ತಾರೆ. ಸರಿ ಅಂತ ಮುಂದೆ ಬಂದು ರಂಗನಾಥ್ ಅವರನ್ನ ಲಕ್ಕಿ ಅವರನ್ನ ಮಾತಾಡಿಸ್ತಾರೆ ಕುಸುಮ ಅವರು. ಇವರೆಲ್ಲ ಯಾಕಾದ್ರೂ ಇಲ್ಲಿಗ್ ಬರ್ತಾರೋ ಅಂತ ಶಾಂತಿ ಹೇಳ್ತಿರ್ತಾಳೆ. ಫಂಕ್ಷನ್ ಅಂದ್ಮೇಲೆ ಇದೆಲ್ಲ ಸಾಮಾನ್ಯ ಅಲ್ವೇನೆ, ಮನೆಯವರೆಲ್ರು ಬಂದ್ ಸೇರೋದು ಒಂದ್ ಕಡೆ ಇದಲ್ವಾ ಅಂತ ಕಸ್ತೂರಿ ಅವ್ರು ಹೇಳಿದಾಗ, ಹೌದು ಏನ್ ತುಂಬಿ ತಂದ್ಕೊಡ್ತಾರೆ ಬರೋದಿಕ್ಕೆ ಅಂತ ಶಾಂತಿ ಬೈತಿರ್ತಾಳೆ. ಹೇಗಿದ್ಯಮ್ಮ ಅಂತ ಕುಸುಮ ಅವರು ಲಕ್ಕಿನ ಕೇಳಿದಾಗ, ನೋಡ್ದಲ್ಲಮ್ಮ 80 ವರ್ಷ ಆಯ್ತು, ಇನ್ನು ಆರೋಗ್ಯವಾಗಿದ್ದೀನಿ ಅಂತ ಲಕ್ಕಿ ಹೇಳಿದಾಗ ಶಾಂತಿ ಕೆಮ್ತಿರ್ತಾಳೆ. ಯಾಕೆ ಕೆಮ್ತಾ ಇದೆಯಾ ಶಾಂತಿ ಅಂತ ರಂಗನಾಥ ಅವ್ರು ಕೇಳಿದಾಗ, ಏನ್ರಿ ಕೆಮ್ಮು ಹೇಳಿ ಕೇಳಿನ ಬರುತ್ತೆ ಅಂತ ಕೇಳ್ತಾಳೆ. ನನ್ ವಯಸ್ಸಿಗೆ ನನ್ ಬಾಡಿ ಚೆನ್ನಾಗೇ ಇದೆ, ಪಾಪ ಶಾಂತಿ ಮಾತ್ರ ಹಿಂಗೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಏನಮ್ಮ ಆ ರೀತಿ
ಅಂತ ರಂಗನಾಥ ಅವರು ಕೇಳ್ತಾರೆ. ಪಾಪ ಕಣೋ ರಂಗನಾಥ, ಈ ವಯಸ್ಸಿಗೆ ಎಲ್ಲಾ ಕಾಯಿಲೆನೂ ಬಂದ್ಬಿಟ್ಟಿದಾವೆ ಅಂತ ಲಕ್ಕಿ ಹೇಳಿದಾಗ, ಹೌದಾ ಅಂತ ರಂಗನಾಥ ಅವರು ಹೇಳ್ತಾರೆ. ಆಯ್ತಮ್ಮ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ರಂಗನಾಥ ಅವರು ಹೇಳಿದಾಗ ಅದನ್ನ ಕೇಳಿ ಶಾಂತಿ ಕೋಪ ಮಾಡ್ಕೋತಾಳೆ. ಕುಸುಮ ಅವರು ಮತ್ತೆ ಕನಕ ಇಬ್ರು ಸೇರಿ ಲಕ್ಕಿ ಹತ್ರ ಆಶೀರ್ವಾದ ತಗೋತಾರೆ. ತುಂಬಾ ಸಂತೋಷ ಆಗ್ತಿದೆ ಅಮ್ಮ. 80 ವರ್ಷ ಅನ್ನೋದು ಸಾಧಾರಣವಾದ ವಿಷಯ ಅಲ್ಲ, 4 ತಲೆಮಾರ್ನ ನೋಡಿದೀರಾ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಹೌದು, ಆದಷ್ಟು ಬೇಗ ಮುಂದಿನ ತಲೆಮಾರ್ನ ನೋಡೋಣ ಅಂತಂದ್ರೆ ಈ ಸೊಸೆದಿರು ಕಿವಿಗೆ ಹಾಕೋತಿಲ್ಲ ಅಂತ ಲಕ್ಕಿ ಹೇಳ್ತಾರೆ. ಹೌದು ಕನಕ, ನೀನೇನಮ್ಮ ಬೊಟ್ಟನ್ನ ಕಣ್ಣು ಕಾಣಿಸಿರಂಗ್ ಇಟ್ಟಿದ್ಯಾ ಅಂತ ಹೇಳಿದಾಗ, ಇಲ್ಲ ಅಜ್ಜಿ ಇಟ್ಟಿದೀನಿ ಅಂತ ಕನಕ ಹೇಳ್ತಾಳೆ. ಸರಿ ಮೀನಾ, ಹೋಗಿ ಕುಂಕುಮ ತಗೊಂಡ್ ಬರಮ್ಮ ಅಂತ ಲಕ್ಕಿ ಹೇಳ್ತಾರೆ. ಮೀನಾ ಕುಂಕುಮ ತಂದ್ಕೊಟ್ಟಾಗ ಲಕ್ಕಿ ಕುಂಕುಮನ ಇಸ್ಕೊಂಡು ಕನಕಂಗೆ ಹಚ್ತಾರೆ. ಹೌದು, ಇನ್ನೇನು ಓದ್ ಮುಗಿತಾ ಇದೆ ಅಂತ ಹೇಳ್ತಿದ್ದೀರಾ, ಹಾಗಾದ್ರೆ ನೆಕ್ಸ್ಟ್ ಮದ್ವೆನಾ ಅಂತ ಲಕ್ಕಿ ಕೇಳ್ತಾರೆ. ಅಯ್ಯೋಯ್ಯೋ ಅದೆಲ್ಲ ಬೇಡ ಅಜ್ಜಿ ಅಂತ ಕನಕ ಹೇಳಿದಾಗ, ಇನಿಗ್ ಬೇಕಿದೀನಿ ಅಂತಾನೆ. ಈಗ ನಾನಂತೂ ಜಾಲಿಯಾಗಿ ಆರಾಮಾಗಿದ್ದೀನಿ ಅಂತ ಕನಕ ಹೇಳಿದಾಗ, ಹಾಗಾದ್ರೆ ನಾವು ಮಾತ್ರ ಕಷ್ಟಪಡ್ಬೇಕಾ ಅಂತ ರವಿ ಕೇಳ್ತಾನೆ. ರವಿ ಏನ್ ಹೇಳ್ತಿದ್ದೀರಾ ಅಂತ ಶ್ರುತಿ ಹೇಳಿದಾಗ, ಹಾಗೇನಿಲ್ಲಮ್ಮ, ಜಸ್ಟ್ ಫಾರ್ ಕಿಡಿಂಗ್ ಅಂತ ರವಿ ಹೇಳ್ತಾನೆ. ಅತ್ತೆ ಇದೇ ರೀತಿ ಸುತ್ತಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬೇಕು ಅಂತ ಅನ್ಕೊಂಡಿದ್ದಾಳೆ, ಬೇಗ ಮದ್ವೆ ಮಾಡ್ಬಿಡಿ ಅಂತ ರವಿ ಹೇಳಿದಾಗ, ರವಿ ನೀನೇನೋ ಓದ್ ಮುಗಿಸಿದ ತಕ್ಷಣ ಮದ್ವೆ ಆಗ್ಬಿಟ್ಟೆ ಅಂತಂದ್ರೆ ನಾನು ಅದೇ ರೀತಿನೇ ಮಾಡ್ಬೇಕಾ ಅಂತ ಕನಕ ಕೇಳ್ತಾಳೆ. ಹೌದು, ಬೇರೆ ಏನ್ ಮಾಡ್ತೀಯಾ ಅಂತ ರವಿ ಕೇಳಿದಾಗ, ನಾನು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ದೀನಿ ಅಂತ ಕನಕ ಹೇಳಿದಾಗ, ಕರೆಕ್ಟಾಗಿ ಹೇಳ್ದೆ ಕನಕ, ಫಸ್ಟ್ ನಿನಗೆ ಅಂತ ಒಂದು ಜಾಬ್ ಇರಬೇಕು, ನೀನೇ ಓನ್ ಆಗಿ ದುಡಿಬೇಕು, ಆಗ್ಲೇ ನಿನ್ಗೆ ರೆಸ್ಪೆಕ್ಟ್ ಸಿಗೋದು. ಕರೆಕ್ಟ್ ಅಲ್ವಾ ರೋಹಿಣಿ ಅವರೇ ಅಂತ ಶ್ರುತಿ ಕೇಳ್ತಾಳೆ. ಕರೆಕ್ಟ್ ಶ್ರುತಿ, ಮೊದ್ಲು ನಮ್ ಸ್ವಂತ ಕಾಲ್ ಮೇಲೆ ನಾವ್ ನಿಂತ್ಕೋಬೇಕು, ಆಮೇಲೆ ಮದ್ವೆ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಕೆಲ್ಸಕ್ ಹೋಗೋದೆಲ್ಲ ಇರ್ಲಿ ಕಣ್ರಮ್ಮ, ಅದು ಮುಖ್ಯನೇ, ಆದ್ರೆ ಕಾಲಕ್ಕೆ ತಕ್ಕನಂತೆ ಮದ್ವೆ ಆಗ್ಬೇಕು ಅಂತ ಲಕ್ಕಿ ಅಡ್ವೈಸ್ ಮಾಡ್ತಾರೆ. ಓದು ಮುಗಿಸಿದ ತಕ್ಷಣ ಒಳ್ಳೆ ಕಡೆ ಸಂಬಂಧನ ನೋಡ್ಬೇಕು ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಹೇಗೆ ನಿಮ್ ದೊಡ್ಡ ಮಗಳಿಗೆ ಹುಡುಕ್ತಂಗ, ಅದಕ್ಕೆ ಬೇರೆ ಯಾರಾದ್ರೂ ಟ್ರೈನ್ ಓಡಿಸಿ ಬೇರೆ ಯಾರ ಮೇಲಾದ್ರೂ ಹತ್ತಿಸ್ಬೇಕು ಅಷ್ಟೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಲಕ್ಕಿಗೆ ತುಂಬಾ ಕೋಪ ಬರುತ್ತೆ. ಏನೇ ಮಾತಾಡ್ತಿದ್ಯಾ ಬಿಡ್ತೆ, ಸ್ವಲ್ಪನೂ ಬುದ್ಧಿ ಇಲ್ವೇನೆ ನಿನ್ಗೆ ಅಂತ ಲಕ್ಕಿ ಚೆನ್ನಾಗಿ ಬೈತಾರೆ. ಅತ್ತೆ, ನಾನ್ ನಡ್ದಿತ್ತಾನೆ ಹೇಳಿದ್ದು ಅಂತ ಶಾಂತಿ ಹೇಳ್ದಾಗ, ನಿನ್ ಹತ್ರ ಯಾರಾದ್ರೂ ಕೇಳಿದ್ರೇನೆ ಒಳ್ಳೆ ದಿವ್ಸ ನೀನ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀಯ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇಷ್ಟು ವರ್ಷ ಆದ್ರೂ ನಿನಗೆ ಏನ್ ಮಾತಾಡ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ವಲ್ಲೇ, ಇವತ್ತು ಒಂದ್ ದಿವ್ಸನಾದ್ರೂ ನೀನ್ ಏನು ಬೈಬಾರ್ದು ಅಂತ ಅನ್ಕೊಂಡಿದ್ರೆ ಸುಮ್ನೆ ಇದ್ಬಿಡು ಅಂತ ಲಕ್ಕಿ ಗದರ್ತಾರೆ. ಕುಸುಮಮ್ಮ, ದಯವಿಟ್ಟು ನೀವೇನು ಅನ್ಕೋಬೇಡಿ, ಕನಕಂಗೆ ಒಳ್ಳೆ ಜಾಗ ನೋಡೋ ಜವಾಬ್ದಾರಿ ನಂದು, ನನ್ ಗೊತ್ತಿರೋ ಜಾಗದಲ್ಲೆಲ್ಲ ನಾನ್ ನೋಡ್ತೀನಿ ಅಂತ ರಂಗನಾಥ ಅವರು ಹೇಳ್ತಾರೆ. ಮಾವ, ಕನಕ ಹೇಳ್ದಂಗೆ ಅವಳು ಚೆನ್ನಾಗ್ ಓದಿ ಒಳ್ಳೆ ಕೆಲ್ಸ ಸಿಗ್ಲಿ ಅವಳಿಗೆ ಅಂತ ಒಂದ್ ಅಸ್ತಿತ್ವ ಇದ್ರೆ ಮದ್ವೆ ಆಗಿ ಹೋಗೋ ಮನೇಲಿ ಅವಳಿಗೂ ಸ್ವಲ್ಪ ಮರ್ಯಾದೆ ಇರುತ್ತೆ ಅಂತ ಮೀನಾ ಹೇಳ್ತಾಳೆ. ಆಗ ಶಾಂತಿ ಮೀನನ್ ಮುಖನೇ ನೋಡ್ತಿರ್ತಾಳೆ. ಇಲ್ಲ ಅಂದ್ರೆ ಏನು ಇಲ್ದಿರೋರ್ ಮನೆಯಿಂದ ಬಂದಿರೋಳು ಅಂತ ಚುಚ್ಚಿ ಮಾತಾಡ್ತಾರೆ. ಆ ರೀತಿ ಜೀವನ ನನ್ ತಂಗಿಗ್ ಬೇಡ ಅಂತ ಮೀನಾ ಹೇಳ್ಬೇಕಾದ್ರೆ, ಈಗ ಅವಳು ನಿನ್ ಬಗ್ಗೆನೆ ಮಾತಾಡ್ತಿರೋದು ಅಂತ ಕಸ್ತೂರಿ ಅವರು ಹೇಳ್ತಾರೆ. ಗೊತ್ತಾಗ್ತಿದೆ ಕಣೆ, ಕೊಬ್ಬು ಜಾಸ್ತಿ ಅವಳಿಗೆ ಅಂತ ಶಾಂತಿ ಹೇಳ್ತಾರೆ. ಮೀನಾ, ಎಲ್ಲ ಅತ್ತೆದಿರು ಒಂದೇ ರೀತಿ ಇರೋದಿಲ್ಲಮ್ಮ, ಕೆಲವರು ತಲೆ ಕೆಟ್ಟೋಗಿರೋರು ಇರ್ತಾರೆ, ಅದನ್ನೆಲ್ಲ ಏನು ಮಾಡೋದಕ್ಕಾಗೋದಿಲ್ಲಮ್ಮ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಶಾಂತಿ ಇದನ್ನು ನಿನ್ಗೆ ಕಣೆ ಹೇಳ್ತಾ ಇರೋದು ಅಂತ ಕಸ್ತೂರಿ ಅವರು ಹೇಳ್ತಾರೆ. ಗೊತ್ತು ಕಣೆ, ನೀನ್ ಡಬ್ಬಿಂಗ್ ಮಾಡ್ಬೇಡ, ಸುಮ್ನೆ ನಿಂತ್ಕೊಳೆ ಅಂತ ಶಾಂತಿ ಹೇಳ್ತಾರೆ. ಒಳ್ಳೆ ಜಾಗ ಖಂಡಿತ ಕನಕನ್ಗೆ ಸಿಗುತ್ತೆ. ಸೂರ್ಯಂಗೆ ಹೇಳಿದ್ರೆ ಅವನು ಒಳ್ಳೆ ಜಾಗ ಹುಡುಕ್ತಾನೆ, ನಾನು ನೋಡ್ತೀನಿ, ಒಂದು ಒಳ್ಳೆ ಹುಡುಗನ್ನ ನೋಡೋಣ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಜ್ಜಿ ಆ ಹುಡುಗನ ನೆನ್ಸ್ಕೊಂಡ್ರೇನೆ ನಂಗ್ ಸ್ವಲ್ಪ ಭಯ ಆಗ್ತಿದೆ ಅಂತ ರವಿ ಹೇಳ್ತಾನೆ. ಯಾಕೋ ಅಂತ ಲಕ್ಕಿ ಕೇಳಿದಾಗ, ಈ ಬಾಯಿ ಬಡ್ಕಿನ ಯಾರ್ ಕಟ್ಕೋತಾರೆ ಅಂತ ರವಿ ಹೇಳ್ತಾನೆ. ಏನ್ ಹೇಳ್ತಿದ್ಯಾ ಅಂತ ಕನಕ ಹೇಳಿದಾಗ, ಈ ಓವರ್ ಆಗಿ ಮಾತಾಡ್ತಾರಲ್ಲ ಈ ಹುಡುಗಿರ್ ಕಂಡ್ರೆ ಸ್ವಲ್ಪ ಭಯ ಆಗತ್ತೆ, ಡೇಂಜರ್ಗಳಿವ್ರು ಅಂತ ರವಿ ಹೇಳ್ತಾನೆ. ಶ್ರುತಿ ಅವರೇ, ಇದನ್ನ ನನಗೆ ಹೇಳ್ತಾ ಇರೋ ರೀತಿ ಅನ್ನಿಸ್ತಿಲ್ಲ ಅಂತ ಕನಕ ಹೇಳಿದಾಗ, ಶ್ರುತಿ ರವಿನೇ ಗುರಾಯಿಸ್ಕೊಂಡ್ ನೋಡ್ತಿರ್ತಾಳೆ. ನಾನು ಅವಳಿಗೆ ಹೇಳಿದ್ದು, ಅವಳು ನಿನ್ ಕಡೆ ತಿರ್ಗಿಸ್ತಿದ್ದಾಳೆ ಅಷ್ಟೇನೆ ಅಂತ ರವಿ ಹೇಳ್ತಾನೆ. ಕನಕ,
ಇವನ್ ರೀತಿ ಸೈಲೆಂಟ್ ಆಗಿರ್ತಾರಲ್ಲ ಅವರೇ ಡೇಂಜರ್ ಜಾಸ್ತಿ. ನೀನಾದ್ರೂ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡ್ಕೊ ಅಂತ ಶ್ರುತಿ ಹೇಳ್ತಾಳೆ. ಏಯ್ ನಿಜವಾಗ್ಲೂ ಇಲ್ಲ ಶ್ರುತಿ, ನಿನ್ ಬಗ್ಗೆ ಮಾತಾಡಿಲ್ಲ ಅಂತ ರವಿ ಹೇಳಿದಾಗ ಹೋಗೋ ಅಂತ ಶ್ರುತಿ ಹೇಳ್ತಾಳೆ. ಅದನ್ನೆಲ್ಲ ಕೇಳಿ ಮನೆಯವರೆಲ್ರು ನಗ್ತಿರ್ತಾರೆ. ಮಾತಾಡೋ ಹುಡುಗನೋ ಮಾತಾಡದೆ ಇರೋ ಹುಡುಗನೋ ಹೇಗೋ ಒಳ್ಳೆ ಹುಡುಗ ಆದ್ರೆ ಸಾಕು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಬ್ಬಾ ಸದ್ಯ ಇನ್ನೊಂದು ಮಗ ಅಂತ ಇಲ್ಲ ಇಲ್ಲಿ, ಇದ್ದಿದ್ರೆ ಇವಳನ್ನೇ ತಗೊಂಡ್ ಬಂದು ಕಟ್ಬಿಟ್ಟಿರೋರು ಇವ್ರು ಅಂತ ಶಾಂತಿ ಕಸ್ತೂರಿ ಅವ್ರ ಹತ್ರ ಹೇಳ್ತಿರ್ತಾಳೆ. ರವಿ ಜೊತೆ ನಡಿಬೇಕಾಗಿತ್ತು, ಅದು ಮಿಸ್ ಆಯ್ತು ಅಂತ ಕಸ್ತೂರಿ ಅವ್ರು ಹೇಳಿದಾಗ ಆದ್ರೂನು ಈ ಕನಕ ರವಿ ಜೊತೆ ಹೆಂಗ್ ಕಿಸ್ಕೊಂಡ್ ಮಾತಾಡ್ತಿದ್ದಾಳೆ ನೋಡು, ಇವ್ರ ಮನೆಯವರೇ ಈ ರೀತಿ ಅನ್ಸುತ್ತೆ ಅಂತ ಶಾಂತಿ ಕಸ್ತೂರಿ ಅವ್ರ ಹತ್ರ ಹೇಳ್ತಿರ್ತಾಳೆ. ಹೌದು ಅಳಿಯಂದ್ರಿ ಇಲ್ಲ ಮಮ್ಮಿನಾ ಅಂತ ಕುಸುಮ ಅವರು ಕೇಳಿದಾಗ ಆಚೆ ಹೋಗಿದಾರಮ್ಮ, ಬಂದ್ಬಿಡ್ತಾರೆ ಅಂತ ಮೀನಾ ಹೇಳ್ತಾಳೆ. ಈ ಕಡೆ ಮನೋಜ ರೋಹಿಣಿನ ಸೈಡ್ ಕರ್ಕೊಂಡ್ ಬಂದು, ರೋಹಿಣಿ ಅಜ್ಜಿ ಹೇಳಿದ್ ಕೇಳಿಸ್ತಲ್ವಾ ಅಂತ ಹೇಳ್ತಾನೆ. ಏನದು ಅಂತ ರೋಹಿಣಿ ಕೇಳಿದಾಗ ನೆಕ್ಸ್ಟ್ ಜನರೇಷನ್ ನೋಡ್ಬೇಕು ಅಂತ ಹೇಳಿದ್ರು, ಯಾಕೆ ನಾವೇ ಮೊದ್ಲು ಸ್ಟಾರ್ಟ್ ಮಾಡ್ಬಾರ್ದಾ ಅಂತ ಮನೋಜ ಕೇಳಿದಾಗ ಹೇಗೆ ಅಂತ ರೋಹಿಣಿ ಕೇಳ್ತಾಳೆ. ಹೇಗೆ ಅಂತ ನಿನಗ್ ಗೊತ್ತಿಲ್ವಾ ಅಂತ ಮನೋಜ ಹೇಳಿದಾಗ ಅದಕ್ಕೆ ಅವತ್ತು ಮದ್ವೆಗ್ ಹೋಗೋಣ ಅಂತ ಕರ್ದೆ, ಬಟ್ ನೀವೇ ಬರ್ಲಿಲ್ವಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅವತ್ತು ಕೆಲ್ಸ ಆಯ್ತು ಕಣಮ್ಮ ಅಂತ ಮನೋಜ ಹೇಳ್ತಾನೆ. ನೀನ್ ಬರ್ದೇ ಇದ್ದಿದ್ದು ಒಳ್ಳೇದೇ ಆಯ್ತು, ಅವತ್ತು 1 lakh ಪ್ರಾಫಿಟ್ ಆಯ್ತಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ಅದನ್ನ ಕೇಳಿ ಮನೋಜ ಶಾಕ್ ಆಗ್ತಾನೆ. ಮತ್ತೆ ಅದೇ ರೀತಿ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅಂತ ರೋಹಿಣಿ ಹೇಳ್ದಾಗ ಮತ್ತೆ ಅದೇ ರೀತಿನಾ ಅಂತ ಕೈಯಲ್ಲಿ ಬಲೂನ್ ಹಿಡ್ಕೊಂಡ್ರೆ ಅದು ಒಡೆದು ಹೋಗುತ್ತೆ. ಆಗ ರಂಗನಾಥ್ ಅವರು ಏನಾಯ್ತೋ ಅಂತ ಕೇಳ್ತಾರೆ. ಮನೆಯವರೆಲ್ರು ಇವ್ರನ್ನೇ ನೋಡ್ತಿರ್ತಾರೆ. ಏನಿಲ್ಲಪ್ಪ ಸುಮ್ನೆ ಅದು ಅಂತ ಮನೋಜ ಹೇಳ್ತಾನೆ. ಅಷ್ಟರಲ್ಲಿ ಶ್ರುತಿ ಅಮ್ಮ ಅಲ್ಲಿಗೆ ಬರ್ತಾರೆ. ಬೀಗ್ರೆ ಬನ್ನಿ ಬೀಗ್ರೆ ಅಂತ ಶಾಂತಿ ಹೋಗಿ ಕರ್ಕೊಂಡ್ ಬರ್ತಾಳೆ. ಶೀಲಾ ಎಲ್ರ ಜೊತೆನೂ ಮಾತಾಡಿಸ್ತಾಳೆ. ಆದ್ರೆ ಮೀನಾ ಅಮ್ಮ ಮುಖ ನೋಡಿ ಸರಿಯಾಗಿ ಮಾತಾಡ್ಸೋದಿಲ್ಲ. ಹೌದು ಏನಮ್ಮ ಯಾವಾಗ್ಲೂ ನೀನು ಒಬ್ಳೇ ಬರ್ತೀಯಲ್ಲ, ನಿನ್ ಗಂಡ ಎಲ್ಲಿ ಅಂತ ಲಕ್ಕಿ ಕೇಳಿದಾಗ ಇಲ್ಲಮ್ಮ ಅದು ಅವರು ಅಂತ ಶೀಲಾ ಹೇಳ್ಬೇಕಾದ್ರೆ ಆಚೆ ಕಡೆ ಹೋಗಿದಾರಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ರೀ ಅವ್ರೇನ್ ರಿಟೈರ್ಡ್ ಆಗಿದ್ದಾರೆ, ಇನ್ನು ಕೆಲಸದಲ್ಲಿದ್ದಾರೆ, ಬರೋವಾಗ ಬರ್ತಾರ ಬಿಡ್ರಿ, ನೀವ್ಯಾಕ್ರಿ ಈ ರೀತಿ ಟೆನ್ಷನ್ ತಗೋತೀರಾ ಅಂತ ಶಾಂತಿ ಕೇಳ್ತಾಳೆ. ಬನ್ನಿ ಬೀಗ್ರೆ ಬನ್ನಿ ಅಂತ ತನ್ನ ಜೊತೆಲಿ ಕರ್ಕೊಂಡೋಗಿ ಇಡಿಸ್ಕೊತಾಳೆ ಶಾಂತಿ. ಈ ಕಡೆ ಲಕ್ಕಿ ಕುಸುಮ ಅವ್ರ ಜೊತೆ ಮಾತಾಡ್ಕೊಂಡ್ ಕುತ್ಕೊಂಡಿರ್ತಾರೆ. ಏನೋ ದೊಡ್ಡದಾಗಿ ಏರೋಪ್ಲೇನ್ ನ ರೆಡಿ ಮಾಡೋ ತರ ಕಾಂಟ್ರಾಕ್ಟ್ ತಗೊಂಡಿದೀನಿ ಅಂತೆಲ್ಲ ಮಾತಾಡ್ತಾರೆ. 2 ಮೊಳ ಹೂ ಕಟ್ಟೋದಕ್ಕೆ ಏನ್ ಮಾತ್ ಕೇಳ್ತಿದಾರೆ ನೋಡಿ ಬೀಗ್ರೆ ಅಂತ ಶಾಂತಿ ಹೇಳ್ತಾಳೆ. ಅದನ್ನ ಕೇಳಿ ಶೀಲಾನು ತಲೆ ಆಡಿಸ್ತಿರ್ತಾಳೆ. ಈ ಕಡೆ ರವಿ ಮತ್ತೆ ಕನಕ ಇಬ್ರು ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿರೋದು ಮತ್ತೆ ಕೀಟ್ಲೆ ಮಾಡ್ತಿರೋದನ್ನ ನೋಡಿ ಶೀಲಾ ತುಂಬಾ ಕೋಪ ಮಾಡ್ಕೋತಾಳೆ. ಈ ಕಸ್ತೂರಿ ಈ ಮೀನನ್ ತಂಗಿ ಎಲ್ರು ಮುಂದೆ ಯಾವ ರೀತಿ ರವಿ ಜೊತೆ ಆಟಾಡ್ತಿದ್ದಾಳೆ ನೋಡು, ಅಯ್ಯೋ ಈ ಬೀಗರು ಬೇರೆ ಕೋಪ ಮಾಡ್ಕೊಂಡಿದಾರಲ್ಲೇ ಅಂತ ಶಾಂತಿ ಕಸ್ತೂರಿ ಹತ್ರ ಹೇಳ್ಬೇಕಾದ್ರೆ ರವಿ ಮತ್ತೆ ಕನಕ ಇಬ್ರು ಕಿತ್ತಾಡ್ಕೊಂಡು ಓಡಾಡ್ಕೊಂಡೇ ಇರ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ಶ್ರುತಿ ಬರ್ತಾಳೆ. ರವಿ ಏನ್ ಮಾಡ್ತಿದ್ಯಾ ಅಂತ ಶ್ರುತಿ ಕೇಳಿದಾಗ ಅಯ್ಯಯ್ಯೋ ಶ್ರುತಿ ಕೋಪ ಮಾಡ್ಕೊಂಡು ಅನ್ಸುತ್ತೆ ಕಣೆ ಅಂತ ಕಸ್ತೂರಿ ಅವರು ಶಾಂತಿ ಹತ್ರ ಹೇಳ್ತಾರೆ. ಮತ್ತಿನ್ನೇನೆ ಗಂಡ ಬೇರೆ ಹುಡುಗಿ ಜೊತೆ ಆಟಾಡ್ತಿದ್ರೆ ಕೋಪ ಬರೋದಿಲ್ವೇನೆ ಅಂತ ಶಾಂತಿ ಹೇಳ್ತಾಳೆ. ಏನಿದು ಬೀಗ್ರೆ, ಶ್ರುತಿ ಇದನ್ನೆಲ್ಲ ಸಹಿಸ್ಕೊಳ್ಳೋದಿಲ್ಲ, ತುಂಬಾ ಕೋಪ ಬರುತ್ತೆ ಅವಳಿಗೆ ಅಂತ ಶೀಲಾ ಹೇಳಿದಾಗ ಇಲ್ಲ ಶ್ರುತಿ ಅವಳೇ ಹೊಡಿಯೋದಕ್ ಬಂದ್ಲು ಅದಕ್ಕೆ ಅಂತ ರವಿ ಹೇಳಿದಾಗ ಇಲ್ಲ ಶ್ರುತಿ ಅವರೇ ನನಿನ್ ಮದ್ವೆ ಆದ್ರೆ ಹುಡುಗ ಹೊರ್ಟೋಗ್ಬಿಡ್ತಾನೆ ಅಂತ ಹೇಳ್ದ ಅದಕ್ಕೇನೆ ಅಂತ ಕನಕ ಹೇಳ್ತಾಳೆ. ಅದಕ್ಕೆ ಈ ರೀತಿ ಹೊಡಿತೀಯ ಅವ್ರನ್ನ ಅಂತ ಶ್ರುತಿ ಕೇಳ್ತಾಳೆ. ಈ ರೀತಿ ಹೊಡೆದ್ರೆ ಅವನಿಗೆ ನೋವಾಗಲ್ಲ ಅಂತ ಹೇಳಿ ಅವಳು ಹೊಡಿಯೋದಿಕ್ಕೆ ಶುರು ಮಾಡ್ತಾಳೆ. ಬಾ ನೀನು ಇದೇ ರೀತಿ ಹೊಡಿ ಅಂತ. ಆಗ ಶ್ರುತಿ ಮತ್ತೆ ಕನಕ ಇಬ್ರು ಸೇರಿ ಅಟ್ಟಾಡ್ಸ್ಕೊಂಡು ಹೋಗಿ ರವಿನ ಹೊಡಿತಿರ್ತಾರೆ. ಏನೇ ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರು, ಇವ್ರು ನೋಡಿದ್ರೆ ಇವಳು ಜೊತೆಲಿ ಸೇರ್ಕೊಂಡೆ ಹೊಡಿತಿದ್ದಾಳಲ್ಲೇ ಅಂತ ಕಸ್ತೂರಿ ಶಾಂತಿನ ಕೇಳ್ತಾಳೆ. ಏನ್ರ ನೀವು ಒಳ್ಳೆ ಮಕ್ಳುಗಳ ತರ ಆಟಾಡ್ತಿದ್ದೀರಾ ಅಂತ ಮನೋಜ ಕೇಳಿದಾಗ ಏನಿವ್ರು ಒಳ್ಳೆ ಮಿಲಿಟರಿ ಆಫೀಸರ್ ತರ ನಮ್ಮನ್ನೇ ಹೆದರ್ಸ್ತಿದ್ದಾರೆ ಅಂತ ಶ್ರುತಿ ಕೇಳ್ತಾಳೆ. ಹೋಗ್ರ ಟೈಮ್ ಆಗ್ತಿದೆ ಅಂತ ಮನೋಜ ಹೇಳಿದಾಗ ಎಸ್ ಸರ್ ಅಂತ ರವಿ ಶ್ರುತಿ ಹಾಗೆ ಕನಕ 3 ಜನನು ಮನೋಜನ್ಗೆ ಸಲ್ಯೂಟ್ ಹೊಡಿತಾರೆ. ಹೌದು ಮೀನಾ ಎಲ್ಲಿ ನಿನ್ ಗಂಡ ಕಾಣಿಸ್ತಿಲ್ಲ, ಎಲ್ ಹೋದ್ರು ಅಂತ ಶೀಲಾ ಕೇಳಿದಾಗ ಇಲ್ಲ ಆಂಟಿ ಅವರು ಟ್ರಿಪ್ ಹೋಗಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಇವತ್ತುನಾ ಅಂತ ಶೀಲಾ ಕೇಳಿದಾಗ
ಕೆಲ್ಸ ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ಹೇಳಿದಾರೆ ಅಂತ ಮೀನಾ ಹೇಳ್ತಾಳೆ. ಈ ರೀತಿ ಒಂದ್ ದಿವ್ಸನೂ ರಜಾ ಹಾಕ್ದೆ ಕೆಲ್ಸ ಮಾಡ್ತಿರೋನು ಇದುವರೆಗೂ ನಿನ್ಗೆ ಚಿನ್ನದ ಒಡವೆನೆ ತಂದ್ಕೊಟ್ಟಿಲ್ವಾ ಅಂತ ಶೀಲಾ ಕೇಳ್ತಾಳೆ. ಯಾಕ ಆ ರೀತಿ ಕೇಳ್ತಿದ್ದೀರಾ ಅಂತ ಮೀನಾ ಕೇಳಿದಾಗ, ಇಲ್ಲ ಡೂಪ್ಲಿಕೇಟ್ ಒಡವೆ ಹಾಕೊಂಡಿದ್ಯಲ್ಲ ಅದಕ್ಕೆ ಕೇಳಿದೆ ಅಂತ ಶೀಲಾ ಹೇಳಿದಾಗ ಮನೋಜ, ಶಾಂತಿ ಮತ್ತೆ ಮೀನಾ 3 ಜನನು ಶಾಕ್ ಆಗ್ತಾರೆ. ಮೀನಾ ಕೋಪದಲ್ಲೇ ಶಾಂತಿನ ನೋಡ್ತಿರ್ತಾಳೆ. ಮನೋಜ ಶಾಂತಿಗೆ ಕಣ್ಸನ್ನೆ ಮಾಡ್ತಿರ್ತಾನೆ. ಆದ್ರೂ ಬೀಗ್ರೆ ನೋಡಿದ್ರಲ್ಲ ಈಗೆಲ್ಲ ಒರಿಜಿನಲ್ ಒಡವೆ ತರಾನೇ ಡೂಪ್ಲಿಕೇಟ್ ಒಡವೆಗಳು ಕಾಣಿಸ್ತಿದಾವೆ ಅಂತ ಶೀಲಾ ಹೇಳಿದಾಗ, ಏನ್ ಬೀಗ್ರೆ ಈ ರೀತಿ ಹೇಳ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಅಲ್ಲ, ಇಷ್ಟೊಂದು ಡೂಪ್ಲಿಕೇಟ್ ಒಡವೆಗಳನ್ನ ಮೀನಾ ಹಾಕೊಂಡಿದ್ದಾಳೆ, ಆದ್ರೆ ಅವತ್ತು ನನ್ಗೆ ಈ ಒಡವೆಗಳ ಮೇಲೆ ಆಸೆನೇ ಇಲ್ಲ ಅಂತ ಹೇಳಿದ್ಲು. ಈ ಡೂಪ್ಲಿಕೇಟ್ ಒಡವೆಗಳನ್ನ ಫಂಕ್ಷನ್ಗೋಸ್ಕರ ಇವತ್ತು ಹಾಕೊಂಡಿರೋದಾ ಅಂತ ಶೀಲಾ ಕೇಳ್ತಾಳೆ. ಅದು ಡೂಪ್ಲಿಕೇಟ್ ಒಡವೆ ಇಲ್ಲಮ್ಮ, ಅದು ಚಿನ್ನದ್ದೇನೆ ಅಂತ ಕುಸುಮ ಅವರು ಹೇಳಿದಾಗ, ಏನಮ್ಮ ನೀವು ನೋಡಿದ್ರೆ ಗೊತ್ತಾಗೋದಿಲ್ವಾ ಇದು ಡೂಪ್ಲಿಕೇಟ್ ಒಡವೆನೆ, ಮದ್ವೆಗೆ ಇದನ್ನೇ ಹಾಕಿದ್ರಾ ಅಂತ ಶೀಲಾ ಕೇಳಿದಾಗ, ಅಯ್ಯೋ ಏನಮ್ಮ ಈ ರೀತಿ ಹೇಳ್ತಿದ್ದೀರಾ, ನಮ್ಮಿಂದ ಎಷ್ಟಾಗತ್ತೋ ಅಷ್ಟನ್ನ ನಾವ್ ಹಾಡಿದೀವಿ ಅಂತ ಕುಸುಮ ಅವರು ಹೇಳ್ತಾರೆ. ಎಲ್ಲ ಚಿನ್ನದ್ದೇನೆ ಅಂತ ಮೀನಾ ಹೇಳ್ತಾಳೆ. ಏನಮ್ಮ ಇದು ಮೀನಾ, ನಾನೇನು ಆಚೆ ಕಡೆಯವಳ, ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಿದ್ಯಾ, ನೋಡಿದ್ರೆ ಗೊತ್ತಾಗೋದಿಲ್ವಾ ಅಂತ ಶೀಲಾ ಹೇಳ್ತಾಳೆ. ಬೀಗ್ರೆ ಮೀನಾ ಯಾಕೆ ಸುಳ್ಳು ಹೇಳ್ಬೇಕು, ಇಷ್ಟು ದಿವ್ಸ ಅವಳು ಒಡವೆ ಹಾಕ್ದಿರೋದನ್ನ ನೀವು ನೋಡ್ದೇ ಇರ್ಬೋದು. ಮನೇಲಿ ಏನೋ ಒಂದ್ ಚಿಕ್ಕ ಸಮಸ್ಯೆ ಆಗಿತ್ತು, ಅದಕ್ಕೆ ಒಡವೆನ ಶಾಂತಿ ಹತ್ರ ಕೊಟ್ಟಿದ್ಲು, ಫಂಕ್ಷನ್ಗೋಸ್ಕರ ಅಂತ ವಾಪಸ್ ತಗೊಂಡ್ ಹಾಕೊಂಡಿದ್ದಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಇಲ್ಲ ಬೀಗ್ರೆ, ಇದು ಡೂಪ್ಲಿಕೇಟ್ ಒಡವೆ ತರಾನೇ ಕಾಣಿಸ್ತಿದೆ ಅಂತ ಶೀಲಾ ಹೇಳ್ಬೇಕಾದ್ರೆ, ಏನಮ್ಮ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗೋಗ್ಬಿಡುತ್ತಾ, ಆ ಒಡವೆಗಳನ್ನ ಸೆಲೆಕ್ಟ್ ಮಾಡಿದವಳೆ ನಾನು, ನನಗ್ ಗೊತ್ತಾಗೋದಿಲ್ವಾ, ಯಾಕೆ ಮೀನಾ ಚಿನ್ನದ ಒಡವೆಗಳನ್ನ ಹಾಕೊಳ್ಬಾರ್ದಾ ಅಂತ ಲಕ್ಕಿ ಕೇಳಿದಾಗ, ಆ ರೀತಿ ಹೇಳಿಲ್ಲಮ್ಮ, ನೋಡೋದಕ್ಕೆ ಆ ರೀತಿ ಇದೆ ಅಂತ ಹೇಳ್ದೆ ಅಂತ ಶೀಲಾ ಹೇಳ್ತಾಳೆ. ಅಯ್ಯೋ ಹಾಗಲ್ಲ ಬೀಗ್ರೆ, ಫಂಕ್ಷನ್ ಅಲ್ವಾ, ಅದಕ್ಕೆ ಒಡವೆಗಳನ್ನ ಪಾಲಿಶ್ ಮಾಡಿ ಹಾಕೊಂಡಿದ್ದಾಳೆ, ಅದಕ್ಕೆ ನಿಮ್ಗೆ ಆ ರೀತಿ ಕಾಣಿಸ್ತಿದೆ ಅಂತ ಶಾಂತಿ ಹೇಳ್ತಾಳೆ. ಈಗೇನು ಅದು ಚಿನ್ನದ ಒಡವೆ ಅಂತ ನಿಮ್ಗೆ ಬಿಲ್ ತೋರ್ಸ್ಬೇಕಾ, ಬಿಟ್ರೆ ಅದನ್ನ ಚೆಕ್ ಮಾಡಿಸ್ಬೇಕು ಅಂತ ಹೇಳ್ತೀರೇನೋ ಅಂತ ಲಕ್ಕಿ ಹೇಳ್ತಾಳೆ. ಅಯ್ಯೋ ಇಲ್ಲ ಇಲ್ಲ, ಆ ರೀತಿ ಏನಿಲ್ಲಮ್ಮ, ನೋಡೋದಕ್ಕೆ ಆ ರೀತಿ ಕಾಣಿಸ್ತಿತ್ತಲ್ಲ ಅದಕ್ಕೆ ಕೇಳಿದೆ ಅಂತ ಶೀಲಾ ಹೇಳ್ತಾಳೆ. ನಿಮಗ್ ಗೊತ್ತಾದ್ರೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಅದನ್ನ ಬಿಟ್ಟು ಎಲ್ರ ಮುಂದೆ ಈ ರೀತಿ ಕೇಳಿದ್ರೆ ಅವಳ ಮನ್ಸಿಗೆ ನೋವಾಗೋದಿಲ್ವಾ ಅಂತ ಲಕ್ಕಿ ಕೇಳ್ತಾರೆ. ಅಯ್ಯಯ್ಯೋ ಸಾರಿ ಮೀನಾ, ನಾನ್ ಬೇಕು ಅಂತ ಈ ರೀತಿ ಕೇಳಿಲ್ಲ ಅಂತ ಶೀಲಾ ಹೇಳಿದಾಗ, ಮೀನಾ ಹೋಗಿ ಅವ್ರ ಅಮ್ಮನ ಹತ್ರ ನಿಂತ್ಕೊಂತಾಳೆ. ಮಮ್ಮಿ ಅವ್ರು ಯಾವ್ದಾದ್ರು ಜ್ಯುವೆಲ್ರಿ ಹಾಕೊಂಡಿರ್ಲಿ, ನಿನ್ಗೇನಾಯ್ತು ಮಮ್ಮಿ, ಬಾಯಿ ಕಡೆ, ನೀನ್ ಇಲ್ಲಿ ಇರ್ಬೇಡ ಅಂತ ಶ್ರುತಿ ಶೀಲನ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ಅವ್ರು ಹೇಳಿದ್ದನ್ನು ಯಾವ್ದನ್ನು ಮನ್ಸಿಗೆ ಹಾಕೋಬೇಡಿ ಅಮ್ಮ ಅಂತ ರಂಗನಾಥ್ ಅವರು ಕುಸುಮ ಅವ್ರಿಗೆ ಹೇಳ್ತಾರೆ. ಇಲ್ಲ ಅಣ್ಣ, ನಾನೇನು ಅನ್ಕೊಂಡಿಲ್ಲ, ಆದ್ರೆ ಅವರು ಡೂಪ್ಲಿಕೇಟ್ ಒಡವೆ ಅಂದಾಗ ಸ್ವಲ್ಪ ಮನ್ಸಿಗೆ ಬೇಜಾರಾಯ್ತು ಅಂತ ಕುಸುಮ ಹೇಳ್ತಾರೆ. ಇರ್ಲಿ ಅಮ್ಮ, ನಾನು ಅದಕ್ಕೆ ಹೇಳಿದ್ದು, ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ರಂಗನಾಥ್ ಅವರು. ಒಳ್ಳೆ ಕೆಲ್ಸ ಆಯ್ತು ಕಣೆ, ನಾನೆಲ್ಲಿ ಚೆಕ್ ಮಾಡಿಸಿ ನೋಡ್ಬಿಡ್ತಾರೋ ಅಂತ ಭಯ ಆಗೋಗಿತ್ತು, ನೀನ್ ಹೆಂಗೋ ತಪ್ಪಿಸ್ಕೊಂಡೆ ಅಂತ ಕಸ್ತೂರಿ ಅವರು ಶಾಂತಿ ಹತ್ರ ಹೇಳ್ತಿರ್ತಾರೆ. ಮನೋಜನ್ಗೆ ಭಯ ಶುರುವಾಗೋಗುತ್ತೆ. ಏನಮ್ಮ ಕೇಕ್ ಕಟ್ ಮಾಡೋ ಟೈಮ್ ಆಯ್ತು, ಇನ್ನೂ ಬಂದಿಲ್ವಲ್ಲಮ್ಮ ಅಂತ ರಂಗನಾಥ್ ಅವರು ಹೇಳಿದಾಗ, ಮಾವ ಬರ್ತೀನಿ ಅಂತಾನೆ ಮಾವ ಹೇಳಿದಾರೆ ಅಂತ ಮೀನಾ ಹೇಳ್ತಾಳೆ. ಎಷ್ಟೊತ್ತಮ್ಮ, ಏನ್ ಹೊರದೇಶಕ್ಕ ಹೋಗಿದ್ದಾನೆ, ಸೂರ್ಯ ಈ ರೀತಿ ಮಾಡ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಲಕ್ಕಿ ಹೇಳಿದಾಗ, ಅಯ್ಯೋ ಅವನ್ ಎಲ್ ತೂರಾಡ್ಕೊಂಡ್ ಬಿದ್ದಿದಾನ ಏನೋ, ಅವನ್ ಬರೋಷ್ಟೊತ್ತಿನ ಟೈಮ್ ಆಗುತ್ತೆ, ಅವ್ನ್ ಬರ್ತಾನೆ ಅನ್ನೋದ್ ಏನ್ ಗ್ಯಾರಂಟಿ ಅಂತ ಶಾಂತಿ ಹೇಳಿದಾಗ, ಆ ರೀತಿ ಎಲ್ಲ ಏನು ಇಲ್ಲ ಅತ್ತೆ, ಅವ್ರು ಖಂಡಿತ ಬರ್ತಾರೆ ಅಂತ ಮೀನಾ ಹೇಳ್ತಾಳೆ. ಬೇಗ ಬಾರೋ ಅಂತ ಹೇಳಿದ್ರೆ ಯಾಕೆ ಇವನ್ ಈ ರೀತಿ ಮಾಡ್ದ ಅಂತ ಲಕ್ಕಿ ಹೇಳಿದಾಗ, ಅಜ್ಜಿ ನಿಮ್ಗೋಸ್ಕರ ಗಿಫ್ಟ್ ಏನಾದ್ರೂ ತರ್ಬೋದೇನೋ ಅನ್ಸುತ್ತೆ ಅಂತ ರವಿ ಹೇಳ್ತಾನೆ. ಹೌದೌದು ಇರ್ಬೋದು, ಯಾವ್ದಾದ್ರು ಪ್ಲಾಟ್ಫಾರ್ಮ್ ಅಲ್ಲಿ 500 ರೂಪಾಯಿಗೆ 2 ಅಂತ ಯಾವ್ದಾದ್ರು ವಸ್ತುಗಳಿಗೆ ಬೆಲೆ ಹೇಳ್ತಿರ್ತಾನೋ ಏನೋ ಅಂತ ರವಿಗೆ ಅಂತ ಮನೋಜ ಹೇಳ್ತಾನೆ. ಯಾಕೆ ಏನು ಕಿತ್ತಿ ಉಳ್ಕೊಳ್ದಿರಾ, ಸುಮ್ನೆ ಈ ರೀತಿ ಎಲ್ಲ ಮಾತಾಡ್ತೀರಾ ಅಂತ ಮೀನಾ ಕೋಪ ಮಾಡ್ಕೋತಾಳೆ. ಯಾಕೆ ಮೀನಾ ಅವ್ರೆ ನೀವು ಕೋಪ ಮಾಡ್ಕೋತೀರಾ, ಸೂರ್ಯ ಅವ್ರು ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ. ಮೀನಾ ಸೂರ್ಯನ್ ಕಾಲ್ ಮಾಡಮ್ಮ ಅಂತ ರಂಗನಾಥ್ ಅವರು ಹೇಳಿದಾಗ, ಇಲ್ಲ ಮಾವ ಕಾಲ್ ಮಾಡಿದೆ, ಆದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ, ಚಾರ್ಜ್ ಇಲ್ಲ ಅನ್ಸುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದೌದು ಎಲ್ ಹೋಗಿ ಎಲ್ ಚಾರ್ಜ್ ಹಾಕೊಂಡಿದಾನೋ ಏನೋ, ಇವತ್ ಫುಲ್ ಟೈಟ್ ಆಗಿರ್ತಾನೆ, ಅವ್ನ್ ಬರೋದು ಮನೆಗೆ ಡೌಟೆ ಅಂತ ಶಾಂತಿ ಹೇಳ್ತಾಳೆ. ಅಜ್ಜಿ ಬನ್ನಿ ನಾವ್ ಕೇಕ್ ಕಟ್ ಮಾಡ್ಬಿಡೋಣ ಅಂತ ಮನೋಜ ಲಕ್ಕಿ ಕೈ ಹಿಡ್ಕೊಂಡು ಎಳಿಬೇಕಾದ್ರೆ, ಬಿಡ
ಸೂರ್ಯ ಇಲ್ದೆ ಹೇಗೋ ಮಾಡ್ಲಿ ನಾನು. ಹುಟ್ಟಿದಬ್ಬ ಅಂತಂದ್ರೆ ಅವತ್ತು ದಿನ ಪೂರ್ತಿ ನನ್ ಜೊತೆನೆ ಇರ್ತಿದ್ದ. ಇವತ್ತು ಆಚೆ ಹೋಗಿದಾನೆ ಅಂದ್ರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ, ಬಂದ್ಬಿಡ್ತಾನೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ ರವಿ ಇನ್ನೊಂದ್ ಸ್ವಲ್ಪ ಹೊತ್ತು ವೇಟ್ ಮಾಡೋಣಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸರಿ, ಹಾಗಿದ್ರೆ ಅಲ್ಲಿವರೆಗೂ ಅಜ್ಜಿಗೆ ಎಲ್ರು ಅವ್ರವ್ರ ಗಿಫ್ಟ್ ಕೊಟ್ಬಿಡೋಣ ಅಂತ ಶ್ರುತಿ ಹೇಳ್ತಾಳೆ. ಅದಕ್ಕೂ ಅವ್ನ್ ಬರ್ಲಿ ಇರಮ್ಮ ಅಂತ ಲಕ್ಕಿ ಹೇಳಿದಾಗ, ಅತ್ತೆ ಎಲ್ಲದಕ್ಕೂ ಅವ್ನ್ ಬರ್ಬೇಕು ಅಂದ್ರೆ ಎಲ್ರಿಂದಾನು ವೆಯ್ಟ್ ಮಾಡೋದಕ್ಕಾಗತ್ತ ಅತ್ತೆ? ಇಲ್ಲಿರೋರ್ ಮಾತ್ರ ನಿಮ್ಗೆ ಗಿಫ್ಟ್ ಕೊಡೋದು, ಅವನು ಬರೀ ಕೈಯಲ್ಲಿ ಮಾತ್ರ ಬರೋದು ಅಂತ ಶಾಂತಿ ಹೇಳ್ತಿರ್ತಾಳೆ. ಅಲ್ಲ ಕಣೆ ಶಾಂತಿ, ನೀನ್ ಸುಮ್ನೆ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ? ಯಾವಾಗ್ಲೂ ಅವನ್ ಬಗ್ಗೆ ಏನಾದ್ರೂ ಹೇಳ್ತಾನೆ ಇರ್ತೆ, ಬರ್ತಾನೆ ಬಿಡೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸರಿ ರೋಹಿಣಿ ಬಾಯಿಲಿ ಅಂತ ಮನೋಜ ಕರೆದು, ಅಜ್ಜಿ ಇದ್ ನನ್ ಗಿಫ್ಟು ಅಂತ ಒಂದ್ ಬಾಕ್ಸ್ ಅನ್ನ ಲಕ್ಕಿಗೆ ಕೊಡ್ತಾನೆ ಮನೋಜ. ನಿಮ್ ಮನ್ಸಿಗೆ ಇಷ್ಟ ಆಗೋ ರೀತಿ, ನಿಮ್ ಮನ್ಸಿಗೆ ಹತ್ರ ಆಗೋದನ್ನ ನಾನ್ ಹುಡ್ಕಿ ತಗೊಂಡ್ ಬಂದಿದೀನಿ ಅಜ್ಜಿ ಅಂತ ಮನೋಜ ಹೇಳ್ತಾನೆ. ತಂದಿರೋ ಚೈನ್ನ ಲಕ್ಕಿಗೆ ಹಾಕ್ತಾನೆ ಮನೋಜ. ಚೆನ್ನಾಗಿದೆಯಾ ಅಜ್ಜಿ ಅಂತ ಮನೋಜ ಕೇಳಿದಾಗ ಚೆನ್ನಾಗಿದೆ ಅಂತ ಲಕ್ಕಿ ಹೇಳ್ತಾರೆ. ಅಜ್ಜಿ ನನ್ ಗಿಫ್ಟು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಆಲ್ರೆಡಿ ಕೊಟ್ಟಿದ್ಯಲ್ಲಮ್ಮ, ನನ್ ಮುಖನ ಪಳ ಅಂತ ಹೊಳಿಸಿದ್ಯಲ್ಲ ಅಂತ ಲಕ್ಕಿ ಹೇಳ್ತಾರೆ. ಅದನ್ನ ನೋಡಿ ಮನೆಯವರೆಲ್ಲ ಖುಷಿ ಪಡ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.